ಇನ್ನೇನೆ ಅವಳು ತಪ್ಪು ಒಪ್ಕೊಂಡ್ಬಿಟ್ಟಿದ್ದಾಳಲ್ಲ, ಬಿಟ್ಬಿಡು. ನೀನ್ ಮಾತಾಡ್ಬೇಡ. ವಿಗ್ ಅನ್ಕೊಂಡಿದ್ಯಾ ಸುಮ್ನೆ ಇರೋದಿಕ್ಕೆ? ಒರಿಜಿನಲ್ ಜಡೆ. ಬಿಟ್ಬಿಡಮ್ಮ. ನೀನಿರಪ್ಪ. ಸತ್ಯವತಿಗೆ ನನ್ ಜಡೆ ಜೊತೆ ಏನ್ ಕೆಲ್ಸ ಅದ್ ಗೊತ್ತಾಗ್ಬೇಕು. ನೀನೇನೋ ಅವಳ ನಂದಿರ್ತೀಯ, ಅವಳು ಕೋಪ ಬಂದಿದೆ, ಇದ್ರಲ್ಲಿ ಯೋಚಿಸೋದೇನಿದೆ? ನೀನ್ಯಾಕೆ ಅಷ್ಟೊಂದು ಹೊಟ್ಟೆ ಉರ್ಕೋತಿದ್ಯಾ? ದುರ್ಗಮ್ಮ, ನಿಮ್ ಕೈವಾಡನೂ ಇದ್ಯಾ? ಏಯ್, ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಅದೇನ್ ಕೋಟಿಗೆ ಬೆಲೆ ಬಾಳತ್ತಾ ಭಾಗ ಪಾಲು ಅಂತ ಹೇಳಕ್ಕೆ? ಏನೋ ದೊಡ್ಡೋಳು ತಪ್ಪಾಯ್ತು ಅಂತ ಕೇಳ್ಕೊತಿದ್ದಾಳೆ, ಅದಕ್ಕೆ ಬಿಟ್ಬಿಡು ಅಂದೆ. ಸರಿ, ಅವಳು ದೊಡ್ಡವಳು ಅಲ್ಲ ಬಿಡು. ನೀನ್ ದೊಡ್ಡವಳಾಗಿ ನನಗ್ ಮರ್ಯಾದೆ ಕೊಡದೆ ಇದ್ರೂನು ನಿನ್ ಮಾತ್ಗೆ ನಾನ್ ಮರ್ಯಾದೆ ಕೊಡ್ತೀನಿ. ಆದ್ರೆ ಆ ವೆಂಕಟಲಕ್ಷ್ಮಿ ಬಂದಾಗಿಂದ ಅವಳ ಕಣ್ಣೆಲ್ಲ ನನ್ ಜಡೆ ಮೇಲೆನೆ. ಅವಳ ದೃಷ್ಟಿನೇ ತಾಕಿದೆ ಅಂತ ಅನುಮಾನ. ಸತ್ಯವತಿಗೆ ಹೇಳ್ಕೊಟ್ಟಿದ್ ಅವಳೆ ಅನ್ನೋದು ನನ್ನ ಡೌಟು. ಯಾವಾಗ ನೋಡಿದ್ರು ಉದ್ದ ಜಡೆ ಇದೆ ಅಂತ ನಿನಗೆ ಕೊಬ್ಬು ಅಂತಾಳೆ. ಅದಕ್ಕೇನೆ ಈ ಪ್ರೆಸ್ಟೀಜಿಯಸ್ ಉದ್ದ ಜಡೆಗೂ ಈ ದಟ್ಟವಾಗಿರೋ ನನ್ನ ಕೂದ್ಲಿಗೂನು ನನ್ನ ಅಂದ ಹೆಚ್ಚಿಸೋ ನನ್ನ ಈ ಉದ್ದ ಜಡೆಗೂ ಆ ವೆಂಕಟಲಕ್ಷ್ಮಿ ಹತ್ರ ದೃಷ್ಟಿ ತಗ್ಸು, ಬಿಟ್ಬಿಡ್ತೀನಿ. ಹಾ, ಇಲ್ಲದೆ ಹೋದ್ರೆ ಇವಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಾಯಿ ಬಿಡಿಸ್ತೀನಿ. ಆಗ ಎಲ್ರ ಹೆಸರು ಬಾಯಲ್ಲಿ ಬರುತ್ತೆ. ಅಮ್ಮ ದುರ್ಗಮ್ಮ ತಾಯಿ, ಕಾಪಾಡು ತಾಯಿ. ನನಗ್ ಪೊಲೀಸ್ ಅಂದ್ರೆ ಭಯ, ಸ್ಟೇಷನ್ ಅಂದ್ರೆ ಇನ್ನೂ ಭಯ. ಕಾಪಾಡಮ್ಮ. ಇವಳು ಭಯ ಪಟ್ಕೊಂಡು ಎಲ್ರ ಹೆಸರು ಹೇಳ್ಬಿಡ್ತಾಳೆ ಅನ್ಸುತ್ತೆ. ವೆಂಕಟಲಕ್ಷ್ಮಿ, ಅವಳ್ದೇನೋ ದೃಷ್ಟಿ ಅಂತ ತೆಗಿ. ನಾನಾ? ನಿನಗೆ ಅಮ್ಮ ಹೇಳ್ತಿರೋದು. ದುರ್ಗಾ ಹೇಳಿದ್ಮೇಲೆ ಮಾತು ಮುಗ್ದೋಯ್ತು. ತೆಗಿಯೇ ಬೇಗ. ಇನ್ನು ಎಷ್ಟೊತ್ತಿ ರಾಮಾಯಣ ನೋಡ್ಬೇಕು? ಅತ್ತೆ ಹೇಳಿದ್ಮೇಲೆ ಮಾಡ್ತೀನಿ. ಅತ್ತೆ ಏನ್ ಹೇಳಿದ್ರು ಒಳ್ಳೇದಕ್ಕೆ. ಅಮ್ಮ, ದೀಪ ಹಚ್ಚಿ ಅದನ್ನ ಈ ಕಡೆ ಕೊಡು. जय बोलो श्री कृष्ण भगवान की जय। श्रीमद् रमारमण गोविंदा गोविंदा। ಹಾ, ಏನಪ್ಪ, ಬನ್ನಿ ಹೋಗೋಣ. ಬನ್ನಿ ಬನ್ನಿ. ನಾನಿನ್ನಿ ಊರಲ್ಲಿರಲ್ಲ, ನಾನು ಹೊರಟು ಹೋಗ್ತೀನಿ. ಅಮ್ಮಮ್ಮ, ಹೊರಟೋಗೋಣ ಬಾ. ಮೊದಲು ಹೊರಡಿ, ನೀವು ಹೋದ್ರೆ ದರಿದ್ರ ಹೋದಂಗಾಗತ್ತೆ. ಅಷ್ಟಕ್ಕೂ ಯಾರು ಬರಕ್ ಕೇಳಿದ್ದು ನಿಮ್ಮನ್ನ? ಸತ್ಯವತಿ ಊರಲ್ಲಿಲ್ಲ ಅಂತ ನಿಮ್ಮನ್ನ ಕರೆಸ್ಕೊಂಡ್ಲು. ಆಮೇಲೆ ಗೊತ್ತಾಯ್ತು ಸತ್ಯ ಏನು ಅಂತ. ನೀವು ಆದಷ್ಟು ಬೇಗ ಹೋಗ್ಬಿಟ್ರೆ ನಾನು ನನ್ನ ಮಗ ತುಂಬಾ ಸಂತೋಷವಾಗಿರ್ತೀವಿ. ಏಯ್, ಏನು ಹೋಗ್ತೀನಿ ಅಂತೇಳಿ ಹೆದರ್ಸ್ತಾ ಇದ್ದೀರಾ? ನಾಚಿಕೆ ಆಗಲ್ವಾ ನಿಮ್ಗೆ? ಹೋಗಿ ಹೊರಗಡೆ. ಅಮ್ಮಮ್ಮ, ಯಾಕಿನ್ನೂ ಇಲ್ಲೇ ನಿಂತಿದ್ಯಾ? ತಗೋ, ಹಿಡ್ಕೋ, ಬ್ಯಾಗ್ ಹಿಡ್ಕೋ. ಅಯ್ಯೋ, ನೀನು ಓವರ್ ಆಕ್ಷನ್ಸು ಎಷ್ಟು ಬಿಲ್ಡಪ್ ಕೊಡ್ತಿದ್ಯಾ? ಫಸ್ಟು ತೊಲಗು. ನಿನ್ನ ಮುಖ ನೋಡೋಕ್ಕಾಗದೆ ಸಾಯ್ತಿದ್ದೀನಿ ನಾನಿಲ್ಲಿ. 47 ಬಸ್ಗೆ ಟೈಮ್ ಆಗ್ತಿದೆ. ನಡೀರಿ.
ಏನೇ ವೆಂಕಟಲಕ್ಷ್ಮಿ, ಏನೇ ಹೇಳ್ತಿದ್ಯಾ? ನಮ್ಮ ಮನೆಯವರೆಲ್ಲ ಇದ್ರಲ್ಲ ಅಂತ ಏನು ಮಾತಾಡಿಲ್ಲ. ಹೋಗ್ತೀನಿ ಅಂದ್ರೆ ಹೇಗೆ? ಹೌದಮ್ಮವ್ರೆ, ನೀವು ಹೊರಟೋದ್ರೆ ಹೆಂಗೆ? ಇಷ್ಟೆಲ್ಲ ಅವಮಾನ ಆದ್ಮೇಲೆ ಅವಳು ಹೇಗೆ ಈ ಮನೇಲಿ ಇರ್ತಾಳೆ ದುರ್ಗಾ? ಅಷ್ಟಕ್ಕೂ ಆ ಶ್ರೀನಿಧಿ ಜಡೆಗೆ ಇವಳ ಕೈಯಿಂದ ದೃಷ್ಟಿ ತೆಗೆಸಿದ ಮೇಲೆ ನಾಳೆಯಿಂದ ಅವಳ ಎದುರಿಗೆ ತಲೆ ಎತ್ಕೊಂಡು ಹೇಗೆ ತಿರುಗಾಡ್ತಾಳೆ? ಅವಳು ಮುಖ ನೋಡ್ಕೊಂಡು ಹೇಗೆ ತಿರುಗಾಡ್ಬೇಕು? ಜಸ್ಟ್ ಮಿಸ್ ಆಯ್ತು. ಇಲ್ಲ ಅಂದಿದ್ರೆ ಅವಳು ಜುಟ್ಟು ನಮ್ ಕೈಗಿರ್ತಿತ್ತು. ಕೆಲ್ಸ ಆಗ್ಲಿಲ್ಲ, ಅವಕಾಶನೂ ತಪ್ಪೋಯ್ತು. ಅವಳನ್ನ ಹೀಗೆ ಬಿಟ್ರೆ ಅವಳ ಅಹಂಕಾರ ಇನ್ನೂ ಹೆಚ್ಚಾಗತ್ತೆ. ಅವಳಿಗೆ ಹೆದರ್ಕೊಂಡು ನಾವೇನಾದ್ರೂ ಹೊರಟೋದ್ರೆ ನಮಗೆ ಹೆದರ್ಕೊಂಡು ಓಡ್ ಹೋದ್ರು ಅಂತ ಅನ್ಕೋತಾಳೆ. ನಾವೇನಾದ್ರೂ ಹೋಗ್ಬಿಟ್ರೆ ಆದಿತ್ಯನ ಮನಸ್ಸನ್ನ ನೀನ್ ಹೇಗೆ ಗೆಲ್ತೀಯಾ? ನನಗ್ ನಂಬಿಕೆ ಇಲ್ಲ ಅತ್ತೆ. ಮಾವ ಅಂದ್ರೆ ಇಷ್ಟ, ಆದ್ರೆ ಅವ್ರ ಮುಖ ನೋಡ್ಕೊಂಡು ಇಲ್ಲಿರಕ್ ಆಗ್ತಿಲ್ಲ. ನೋಡು, ಎಲ್ಲಿ ಕಳ್ಕೊಂಡಿದೀವೋ ಅಲ್ಲೇ ಹುಡುಕ್ಬೇಕು. ಅವಮಾನಕ್ಕೆ ಪ್ರತೀಕಾರ ತೀರಿಸದೆ ಓಡ್ ಹೋಗೋದು ಹೇಡಿತನ ಆಗತ್ತೆ. ಎದುರಾಳಿಗೆ ನಮ್ ಬಲಹೀನತೆನ ತೋರ್ಸ್ಕೊಟ್ಟಂಗ ಆಗತ್ತೆ. ಏಟಿಗೆ ಎದುರೇಟು ಅನ್ನೋ ಹಾಗೆ ಹಠ ತೋರಿಸ್ಬೇಕೆ ಹೊರತು ಹೋಗೋದಂದ್ರೆ ಏನು? ಹುಚ್ಚುತನ ಅಲ್ದೆ ಇನ್ನೇನು? ಹೌದೌದು, ಧೈರ್ಯವಾಗಿ ಅವಳ ಕೆನ್ನೆಗೆ ಹೊಡೆದು ಶಬಾಷ್ ಅನ್ಸ್ಕೊಂಡವಳು ನೀನು. ಈಗ ಹೋಗ್ತೀನಂದ್ರೆ ಹೆಂಗೆ? ಪಂದ್ಯದಲ್ಲಿ ಸ್ಪರ್ಧಿಸ್ಬೇಕೆ ಹೊರತು ಓಡ್ ಹೋಗ್ತೀನಿ ಅನ್ಬಾರ್ದು. ನಿನ್ನ ಕರ್ಸ್ಕೊಂಡಿದ್ದ ಅದಕ್ಕೇನಾ? ಅಷ್ಟಕ್ಕೂ ನಿನ್ ಹಿಂದೆ ನಾನಿದ್ದೀನಿ ತಾನೆ. ಒಂದ್ ಅವಮಾನಕ್ಕೆ 100 ಅವಮಾನಗಳು. ಒಂದೇಟಿಗೆ 100 ಏಟ್ ಕೊಡು. ನಿನ್ ಕೈ ತಿರುಗಿಸಿದ್ಲು ಅಂತ, ನಿನ್ನ ಕೆಲ್ಸದವಳು ಅಂದ್ಲು ಅಂತ ನಾನು ಅವಳ ಕೈ ತಿರುಗಿಸಿ ಅವಳು ನಿನ್ನ ಹತ್ರ ಸಾರಿ ಕೇಳೋ ಹಾಗೆ ಮಾಡಿದ್ದೀನಿ. ಹಾಗೆ ಮಾಡ್ಬೇಕು ಕಣೆ. ಅವಮಾನಕ್ಕೆ ಪ್ರತೀಕಾರ ತೀರಿಸ್ಬೇಕೆ ಹೊರತು ಪಲಾಯನ ಮಾಡಬಾರ್ದು ಕಣೆ. ಯಾವುದಕ್ಕೂ ಟೈಮ್ ಬರ್ಬೇಕು ವೆಂಕಟಲಕ್ಷ್ಮಿ. ಆ ಟೈಮ್ಗೋಸ್ಕರ ನಾವು ಕಾಯ್ಲೇಬೇಕು. ತಾಳ್ಮೆಯಿಂದ ಇರೋರ್ಗೆನೆ ಗೆಲುವು. ನನ್ ಮರ್ಯಾದೆನ ನೀನ್ ಕಾಪಾಡ್ಬೇಕು. ನಾನ್ ಹೆಮ್ಮೆ ಪಡೋ ತರ ಮಾಡ್ಬೇಕು. ಆದಿತ್ಯನ್ ಮನ್ಸ್ ಗೆಲ್ಬೇಕು, ಅವಳನ್ನು ಗೆಲ್ಬೇಕು. ಅದೇ ನಿನ್ ಧ್ಯೇಯ ಆಗಿರ್ಬೇಕು. ಅದೇ ದುರ್ಗನಿಗೆ ಬೇಕಾಗಿರೋದು. ನೀನು ಬಯಸಿದ್ದು ನಿನಗೆ ಸಿಗ್ಬೇಕು ಅಂತಂದ್ರೆ ಅವಳನ್ನ ರೊಚ್ಚಿಗೆ ಬಸ್ಬೇಕು, ಸರಿಯಾಗಿ ಪಾಠ ಕಲಿಸ್ಬೇಕು. ನಿನಗೆ ನಿನ್ನ ಅತ್ತೆ ಸಪೋರ್ಟ್ ಇದೆಯಲ್ವಾ? ನನ್ನ ಸಪೋರ್ಟು ಇದೆ. ನಾನು ನಿಂಗೆ ಸಹಾಯ ಮಾಡ್ತೀನಿ, ನೀನೇನು ವರಿ ಮಾಡ್ಕೋಬೇಡ. ಇಲ್ಲಿ ನೋಡು ವೆಂಕಟಲಕ್ಷ್ಮಿ, ಅವಳ ಕೈಯಿಂದ 1000 ಸಲ ನಿನ್ ದೃಷ್ಟಿ ತೆಗೆಸ್ತೀನಿ, ಸರಿನಾ? ನನಗ್ ಬೇಕಾಗಿರೋದು ಅದೇ ಅತ್ತೆ. ಆಮೇಲೆ ನಿಮ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಇನ್ನವಳನ್ ಬಿಡಲ್ಲ. ಅವಳಿಗೊಂದ್ ಗತಿ ಕಾಣಿಸ್ತೀನಿ. ಅದು ಹಾಗಿರ್ಬೇಕು. ಚಿಕ್ಕಮ್ಮ, ಇವಳ ಒಳಗ್ ಕರ್ಕೊಂಡು ಹೋಗು. ಬ್ಯಾಗ್ ತಗೊಂಡು ಹೋಗು. ಬಾರೇ ವೆಂಕಟಲಕ್ಷ್ಮಿ, ಬಾ. ಅಯ್ಯೋ ರಾಮ, ನೀನ್ ಹೋಗಿ ಕೆಲ್ಸ ನೋಡ್ಕೊ. ಏನೇ, ಯಾಕೆ ಇಷ್ಟು ನಗ್ತಾ ಇದೀಯಾ? ಹೆಣ್ಮಕ್ಳು ಹೀಗೆಲ್ಲ ನಗಬಾರ್ದು. ನಗೋಲು ಗಂಡು ಹೆಣ್ಣು ಭೇದ ಭಾವ ಏನಮ್ಮ. ನನ್ ಫೀಲಿಂಗ್ಸ್ ಎಂಜಾಯ್ ಮಾಡೋದಿಕ್ ಬಿಡು. ಏನಾ ಫೀಲಿಂಗ್ಸು? ಯಾಕೆ ಇಷ್ಟು ನಗು? ಏನು ಅಂತೆಲ್ಲ ಕೇಳ್ತಿದ್ಯಲ್ಲ ಪ್ರಿಯಾ. ವೆಂಕಟಲಕ್ಷ್ಮಿ ನನ್ ಜಡೆಗ್ ದೃಷ್ಟಿ ತೆಗೆಯುವಾಗ ನೋಡ್ಬೇಕಿತ್ತಲ್ಲ ಅವಳ ಮುಖ. ಮೇಲ್ ಅಳೋದೊಂದೇ ಬಾಕಿ. ಒಳಗೆ ಎಷ್ಟು ದುಃಖ ಪಡ್ತಿದ್ಲು ನನಗ್ ಮಾತ್ರ ಕಾಣಿಸಿದ್ದದು. ಅಪ್ಪ ದೇವ್ರೆ, ಅವಳ ಮುಖ ನೆನೆಸ್ಕೊಂಡ್ರೆ ಸಾಕು, ನನಗೆ ಅಷ್ಟು ನಗು ಬರುತ್ತೆ. ಸೀರಿಯಲ್ಸ್ ಅಲ್ಲಿ ಬರೋ ರೀಕೆ ಹಪ್ತಾರ ಮತ್ತೆ ಮತ್ತೆ ಅವಳ ಅಳೋ ಮುಖನೇ ಕಾಣಿಸ್ತದ ನಂಗೆ. ಪಾಪ ಕಣೆ, ಆ ಹುಡುಗಿನ ನೋಡಿದ್ರೆ ಅಯ್ಯೋ ಅನ್ಸತ್ತೆ. ಆ ಸಾವಿತ್ರಿ ಸತ್ಯವತಿ ಮಾಡಿದ ಕೆಲ್ಸಕ್ಕೆ ವೆಂಕಟಲಕ್ಷ್ಮಿಗೆ ಶಿಕ್ಷೆ ಕೊಟ್ಟೆ. ಅದು ಅಲ್ದೆ ಅವಳ ಹತ್ತಿದ್ದಕ್ಕೆ ನಗ್ತಿದ್ಯಾ. ಬೇರೆಯವ್ರ ದುಃಖ ನೋಡಿ ನಗೋದು ಅಷ್ಟು ಒಳ್ಳೇದಲ್ಲ. ಹಲೋ, ಅವಳೇನಾದ್ರೂ ಕಡಿಮೆ ಮಾಡ್ತಾಳ ಹೇಗೆ? ಗ್ಯಾಪ್ ಸಿಕ್ಕಿದ್ರೆ ನನ್ನನ್ನು ಅಳಿಸ್ಬೇಕು ಅಂತ ಅನ್ಕೋತಾಳೆ. ನಾನೇನಾದ್ರೂ ಅಲ್ಲಿ ಯಾಮಾರಿದ್ದಿದ್ರೆ ನನಗೆ ಉದ್ದ ಜಡೆ ಅಲ್ಲ, ಕುದ್ರೆ ಬಾಲ ಮಿಕ್ಕಿರೋದು.
ಆ ಸತ್ಯವತಿನ ಗೊತ್ತಿಲ್ಲದೆ ಮೀಟ್ ಆಗೋದು, ಗುಸುಗುಸು ಅಂತ ಮಾತಾಡೋದು, ಸೈಗೆ ಮಾಡೋದು, ಪ್ರಸಾದ ಹಂಚೋ ಕಡೆ ಹೋಗೋದು, ಅಲ್ಲೇನೋ ಮಾಯ ಮಾಡೋದು, ನಾವ್ ಕೂತ್ ಕಡೆನೆ ಪ್ರಸಾದನ ಕೊಟ್ ಕಳ್ಸೋದು, ಮತ್ತೆ ಮತ್ತೆ ಸೈಗೆಗಳ್ ಮಾಡೋದು, ಆ ವೆಂಕಟಲಕ್ಷ್ಮಿ ಸತ್ಯವತಿ ನಾನ್ ಪ್ರಸಾದ ತಿಂದೆ ಅಂತ ಶೇಕ್ ಹ್ಯಾಂಡ್ ಮಾಡ್ಕೊಳ್ಳೋದು, ಆ ಪ್ಲಾನು, ಆ ನಾಟಕಗಳು ಎಲ್ಲ ಅಬ್ಸರ್ವ್ ಮಾಡ್ತಿದ್ದೆ ನಾನು. ಬೇಕು ಅಂತಾನೆ ಕಣ್ ಮುಚ್ಕೊಂಡಿರೋ ತರ ಅವ್ರನ್ನ ಹಿಡ್ದು ಜೊತೆಲಿದ್ದರ್ನು ಹೊರಗ್ ಹಾಕಿದ್ದು. ಅವ್ರು ತೋಡಿದ ಗುಂಡಿಲಿ ಅವರೇ ಬಿದ್ರು. ಆದ್ರೂ ಶ್ರೀನಿಧಿ ಬಂದಾಗ್ಲೆಲ್ಲ ಜಗಳ ಆಡೋದು ಆ ಹುಡುಗಿನೇ. ಅವಳು ತಪ್ಪು ಮಾಡಿಲ್ಲ, ಅದಕ್ಕೆ ಅವಳಿಗೆ ಬುದ್ಧಿ ಬರ್ಲಿ ಅಂತ ಶ್ರೀನಿಧಿ ಹಾಗೆ ಮಾಡಿದ್ದು. ನೀವು ಹೀಗೆ ಮಾತಾಡ್ತಿದ್ದೀರಲ್ರಿ? ಅಪ್ಪ ಸರಿಯಾಗೆ ಮಾತಾಡ್ತಿದ್ದಾರೆ. ನೀನೇನ್ ಪ್ರಿಯಾ ಅವಳಿಗೆ ಸಪೋರ್ಟ್ ಮಾಡ್ಕೊಂಡ್ ಬರ್ತಿದ್ಯಲ್ಲ? ಅವಳಿಗೆ ನಾನ್ ಮಾಡಿದ್ದೆ ಕರೆಕ್ಟ್. ನನ್ ತಂಟೆಗೇನಾದ್ರೂ ಬಂದ್ರೆ ಅವಳಗ್ ಸರಿಯಾಗಿ ಮಾಡ್ತೀನಂತ ಗೊತ್ತಾಯ್ತೀಗ. ಆದ್ರೂ ಶ್ರೀನಿಧಿ ಮೇಲೆ ಅವಳ ಜಡೆ ಮೇಲೆ ಅವಳಿ ಕಣ್ಣು ಹಾಕ್ಬೇಕು. ನಿನಗ್ ಗೊತ್ತಿಲ್ಲ ಹುಚ್ಚು ಪ್ರಿಯಾ, ಈ ಜಡೆ ಕತ್ತರಿಸೋ ಪ್ಲಾನ್ ಇದೆಯಲ್ಲ, ಆ ದೊಡ್ಡ ಮಂಗಳಗಿರಿ ಚಿಕ್ಕ ಮಂಗಳಗಿರಿದೆ ಪ್ಲಾನು. ಅದಕ್ಕೆ ಈ ದುರ್ಗಮ್ಮಂದೆ ಸಪೋರ್ಟು. ಈ ವಿಷಯ ಎಲ್ಲ ಆ ಲೇಡಿ ಎಲ್ಲಿ ಹೊರಗೆ ಹಾಕ್ಬಿಡ್ತಾಳೋ ಅಂತ ನಿಮ್ಮತ್ಗೆ ಫುಲ್ಲು ಟೆನ್ಷನ್ ಆಗ್ಬಿಟ್ರು. ಬಿಟ್ಬಿಡು ಬಿಟ್ಬಿಡು ಅಂತ ಆ ವೆಂಕಟಲಕ್ಷ್ಮಿ ಹತ್ರ ನನ್ ಜಡೆಗೆ ದೃಷ್ಟಿ ತೆಗ್ಸಿದ್ಲು. ಇನ್ನೇನು ತೆಗ್ಸಿದಾರಲ್ಲ, ಬಿಟ್ಬಿಡು. ಏನ್ ಬಿಟ್ಬಿಡೋದು? ಅವಳು ಎಲ್ಲಾದ್ರಲ್ಲೂ ನಾನ್ ಸೋತ್ ಹೋಗ್ಬೇಕು ಅಂತ ಎಷ್ಟು ಪ್ರಯತ್ನ ಮಾಡಿದ್ಲು ಗೊತ್ತಾ? ಮಡಿಕೆ ಒಡೆಯುವಾಗ, ಕೃಷ್ಣ ಮಾಲೆ ಬೀಳುವಾಗ ಮಾವ ಬಾ ಮಾವ ಬಾ ಮಾವ ಅಂತ ಕರ್ಕೊಂಡು ಹೋಗ್ಬಿಟ್ಲು ದಡ್ಡಿ. ಅವಳಷ್ಟು ಈಸಿಯಾಗಿ ಬಿಟ್ಬಿಡ್ತೀನ ನಾನು? ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಅತ್ಗೆ ಎಲ್ಲಿ ಕೋಪ ಮಾಡ್ಕೋತಾರೋ, ಎಲ್ಲಿ ಜಗಳ ಮಾಡ್ತಾರೋ ಅಂತ ಭಯ ಪಟ್ಟಿದ್ದೆ ಗೊತ್ತಾ? ಹಣೆ ಚಚ್ಕೋಬೇಕೆ ಹೊರತು ಅವರು ನನ್ನನ್ನೇನು ಮಾಡಕ್ಕಾಗಲ್ಲ. ನಿನಗೋಸ್ಕರ ತಲೆ ತಗ್ಸಿ ಅವ್ರನ್ ಗೆಲ್ಸ್ದೆ ನಾನು. ಹೇಗ್ ಗೆದ್ಲು ಅಂತ ಆತ್ಮ ಪರಿಶೀಲನೆ ಮಾಡ್ಕೊಂಡ್ರೆ ಜನ್ಮದಲ್ಲೂ ನನ್ ತಂಟೆಗ್ ಬರಲ್ಲ. ನಿನಗೆ ನಮ್ಮ ಅತ್ಗೆ ವಿಷಯ ಗೊತ್ತಿಲ್ಲ. ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ? ನನ್ನ ಬಗ್ಗೆ ನಿನಗ್ ಗೊತ್ತಿಲ್ಲ ಪ್ರಿಯಾ. ಏನ್ ಮಾಡ್ಬಿಡ್ತಾರೆ? ಮನೆ ಕೆಲ್ಸಕ್ಕೂ ಕೆಲ್ಸಕ್ ಬಾರ್ದವಳು ಆ ತೆಂಗಿನ ಚಿಪ್ಪು ಮುಖದವಳನ್ನ ಮನೆ ಸೊಸೆಯಾಗಿ ಮಾಡ್ಕೋಬಹುದು ಅಷ್ಟೇ ತಾನೇ? ತೆಂಗಿನ ಚಿಪ್ಪು ಮನೆ ಕೆಲ್ಸದವಳು, ನಿನಗ್ ಯಾಕೆ? ಆ ಹುಡುಗಿ ಮೇಲೆ ನಿಂದೇನೆ ಪ್ರತಾಪ? ಅವಳ ಮೇಲೆ ಕೋಪ ಇಟ್ಕೊಂಡು ಯಾವಾಗ್ಲೂ ಜಗಳ ಮಾಡ್ತೀಯಾ? ನೀನೇನಾದ್ರೂ ಆ ಮನೆಗ್ ಸೊಸೆ ಆಗ್ಬೇಕು ಅಂತಿದ್ಯಾ? ಹೇಳೆ, ನಿನ್ಗ ಆ ಮನೆ ಸೊಸೆ ಆಗ್ಬೇಕು ಅಂತಿದ್ಯಾ? ಯಾಕೆ ಮಾತಾಡ್ತಿಲ್ಲ? ಕೇಳಿದ್ದಕ್ಕೆ ಉತ್ತರ ಕೊಡೋದ್ ಬಿಟ್ಟು ಯೋಚನೆ ಮಾಡ್ತಿದ್ಯಲ್ಲ, ಹೇಳು. ಏನ್ ಯೋಚನೆ ಮಾಡ್ತಾ ಇದೀಯ ಶ್ರೀನಿಧಿ? ಕುದುರೆ ಎಗುರುತ್ತಾ ಅಂತ. ಏಯ್, ಮಾತು ಮರೆಸ್ಬೇಡ, ಸರಿಯಾಗಿ ಹೇಳು. ಈಗ ಡಿನ್ನರ್ ಏನು ಪ್ರಿಯಾ? ನೀನ್ ತಲೆ. ಓ ನೋ 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 ನೋ, ಬುದ್ಧಿವಂತಲಾಗಿರೋ ನನ್ನನ್ನ ಟ್ರಯಲ್ ತಗೋಬೇಡ ಪ್ರಿಯಾ. ನೋ 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 ನೋ. ಶ್ರೀನಿಧಿ ಸ್ಪರ್ಧೆಯಲ್ಲಿ ಗೆದ್ಲು. ಈ ವೆಂಕಟಲಕ್ಷ್ಮಿ ಜೊತೆ ಸೇರ್ಕೊಂಡು ಅವಳಿಗೆ ಸರಿಯಾಗಿ ಕಂಗ್ರಾಟ್ಸ್ ಕೂಡ ಹೇಳಕ್ಕಾಗ್ಲಿಲ್ಲ. ಯಾಕೋ ಅವಳನ್ನ ಮೀಟ್ ಮಾಡಬೇಕು ಅನಿಸ್ತಿದೆ. ಹೆಂಗಾದ್ರೂ ಮಾಡಿ ಅವಳನ್ನ ಮೀಟ್ ಮಾಡಿ ಸರ್ಪ್ರೈಸ್ ಕೊಟ್ರೆ ಅಮೂಲ್ ಬೇಬಿ ಇಮೇಜ್ ಹೋಗಿ ಮಾಸ್ ಹೀರೋ ಫೀಲಿಂಗ್ ಬರುತ್ತೆ. ನನ್ನ ಫೀಲಿಂಗ್ ಕೂಡ ಗೊತ್ತಾಗುತ್ತೆ ಅನ್ಸುತ್ತೆ. ಆದಿತ್ಯ ಎಲ್ಗೋಗ್ತಿದ್ದಾನಪ್ಪ? ಏನಿದು, ಅವ್ರ ಮನೆ ಬಾಗಿಲು ಮುಂದೆ ಅಡ್ಡಾಡ್ತಾವನೆ. ಅಮ್ಮ, ಈ ವಿಷಯನ ದುರ್ಗಮ್ಮಂಗೆ ಹೇಳಲೇಬೇಕು.
ಅಮೂಲ್ ಬೇಬಿ. ನಿನಗೆ ನನ್ ಕಣ್ಮುಚ್ಚೋ ಅಷ್ಟು ಧೈರ್ಯ ಯಾವಾಗ್ಲೋ ಬಂತು? ಹೇಗ್ ಕಂಡಿಡ್ದೆ? ಇದ್ರಲ್ಲಿ ದೊಡ್ಡ ಲಾಜಿಕ್ ಏನೋ ಇದೆ. ನನ್ ಕಣ್ಣನ್ನ ನನ್ ಫ್ರೆಂಡ್ಸ್ ಬಿಟ್ರೆ ಯಾರು ಮುಚ್ಚೋದಿಲ್ಲ. ಅವರು ಈ ಟೈಮಲ್ಲಿ ಬರಲ್ಲ. ಇನ್ನು ನನ್ ಜೊತೆ ಕ್ಲೋಸ್ ಆಗಿರೋದು ನೀನೊಬ್ನೇ ಅಲ್ವಾ? ತುಂಬಾ ಬುದ್ಧಿವಂತೆ ಕಣೆ ನೀನು. ಅದ್ರಲ್ಲಿ ಹೊಸದಾಗಿ ಹೇಳೋದು ಏನೋ ಇದೆ. ಬೈ ಬರ್ತ್ ನಿನಗೆ ಗೊತ್ತಿರೋದೇ ಅಲ್ವಾ? ಅದೇನೋ ಸರಿ, ಈ ಟೈಮಲ್ಲಿ ಏನಕ್ಕೋ ಬಂದೆ ನೀನು? ದೇವಸ್ಥಾನದಲ್ಲಿ ವೆಂಕಟಲಕ್ಷ್ಮಿಗೆ ಸರಿಯಾಗಿ ಪಾಠ ಕಲಿಸ್ದೆ. ಅಲ್ಲಿ ಹೊಗಳಕ್ ಆಗ್ಲಿಲ್ವಲ್ಲ, ಅದಕ್ಕೆ ಈ ತರ ಬಂದೆ. ನಿಮ್ಮ ಅಮ್ಮಂಗ್ ಹೇಳ್ಬಿಟ್ ಬಂದ್ಯಾ? ಆ ವೆಂಕಟಲಕ್ಷ್ಮಿನೂ ಕೂಡ ಬೆನ್ಕ್ ಹಾಕೊಂಡ್ ಬಂದ್ಯಾ? ಏನು ಆಡ್ಕೋತಿದ್ಯಾ? ಪ್ರೀತಿಯಿಂದ ಬಂದ್ರೆ ಅಮ್ಮನ್ಗೆ ಹೇಳ್ಬಿಟ್ ಬಂದ್ಯಾ, ಅವ್ರನ್ನ ಕರ್ಕೊಂಡ್ ಬಂದ್ಯಾ ಅಂತ ಕೇಳ್ತಿದ್ಯಲ್ಲೇ. ಇಷ್ಟೆಲ್ಲ ಹೇಳಿದ್ಕೆ ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳ್ಬೇಕು ತಾನೆ. ನಮ್ಮಲ್ಲಿ ನಮಗೇನೋ ಫಾರ್ಮಾಲಿಟೀಸು. ನೀನ್ ಇಲ್ಲಿ ಎಂಟ್ರಿ ಕೊಟ್ಟಿರೋದು ಆ ದುರ್ಗಮ್ಮಂಗೆ ಏನಾದ್ರು ಗೊತ್ತಾದ್ರೆ ನಿನಗ್ ಮಾಡ್ತಾರೋ ಸನ್ಮಾನ ಮೋಲ್ಡ್ ಕಿತ್ಕೊಂಡು ಹೋಗುತ್ತೆ. ಹೆದರಿಸ್ಬೇಡ ಕಣೆ, ಸಿಕ್ಕಿರೋ ಖುಷಿನೂ ಹಾಳಾಗೋ ತರ ಮಾಡ್ಬೇಡ. ಆದಿತ್ಯ, ಆದಿ, ಆದಿ, ಏನ್ ಮಾಡೋದು ಇವಾಗ? ಏನ್ ಮಾಡ್ಬೇಕೆ ಇವಾಗ? ಅಮ್ಮ ಸಾಯಿಸ್ತಾರ ನನ್ನ. ಬೇಗ ಬಚ್ಚಿಟ್ಕೋ. ಎಲ್ಲಿ? ಮಂಚದ ಕೆಳಗಡೆ ಬಚ್ಚಿಟ್ಕೊಳ್ಳೋ. ಬೇಗ ಬೇಗ. ಆದಿತ್ಯ, ಅತ್ಗೆ, ಆದಿತ್ಯ ನಮ್ಮ ಮನೆಗ್ ಬರ್ಲಿಲ್ಲ ಅತ್ಗೆ. ನೀನ್ ಹೀಗೆ ಹೇಳ್ತೀಯ ಮತ್ತೆ ಬಂದಿದ್ದಾನೆ ಅಂತೀಯ? ಆದಿ, ಅವನು ಈ ಟೈಮಲ್ಲಿ ನಮ್ಮನೆಗೆ ಯಾಕೆ ಬರ್ತಾನೆ ತಂಗಿಯಮ್ಮ? ವರ್ಷೆ ಎಲ್ಲ ಆಮೇಲೆ ಯಾಕೆ ಬರ್ತಾನೆ ಅಂತ ಕೆಲವ್ರಿಗೆ ಗೊತ್ತು. ಪ್ರಿಯಾ, ನಿನ್ ಮಗಳಲ್ಲಿ ಅದು ಒಳಗಿದ್ದಾಳೆ ಅತ್ಗೆ. ಅರ್ಥ ಆಯ್ತು. ಆದಿತ್ಯ, ಏನ್ ದುರ್ಗಮ್ಮ, ಎಲ್ಲಿದ್ದೀರಾ ಅನ್ಕೊಂಡಿದ್ದೀರಾ? ಇದು ನಮ್ಮನೆ. ಆದಿತ್ಯ ಇಲ್ಲಿ ಏನಕ್ಕಿರ್ತಾನೆ? ಹುಚ್ಚು ಹೆಚ್ಚಾಗಿ. ಅಯ್ಯಯ್ಯೋ, ಯಾವಾಗಿಂದ? ಮೊದ್ಲೇ ಹುಚ್ಚುಡ್ಗ ಅವನು. ಏನ್ ಆಪತ್ತಿದ್ಯೋ ಏನೋ. ರಾತ್ರಿ ಬೇರೆ ಎಲ್ಲಿಗೆ ಹೋದ್ನೋ ಏನೋ. ಹುಡ್ಕು, ಬೇಗ ಹುಡುಕ್ಬಿಟ್ಟು ಅರ್ಜೆಂಟಾಗಿ ಮನೆಗೆ ಕರ್ಕೊಂಡು ಹೋಗ್ಬಿಡು. ಏಯ್, ಏನ್ ಮಾತಾಡ್ತಿದ್ಯಾ? ಹೆಣ್ಣು ವೇಷ ಹಾಕೊಳ್ಳೋ ಹುಚ್ಚಿ ಏನಾದ್ರೂ ಹಿಡ್ತಿದ್ಯಾ? ಇದು ನನ್ನ ಫ್ರೆಂಡು ಖಾದರ್ ಉನ್ನಾಸ ಬೇಗಂ. ಬೇಕಂದ್ರೆ ನೋಡು. ಬೇಗಂ, ಆ ಕಡೆ ತಿರ್ಗೆ. ಅತಿ ಬುದ್ಧಿವಂತಿಕೆ ತೋರಿಸ್ಬೇಡ. ಬಾ ದುರ್ಗಮ್ಮ, ನಿನ್ ಕಾಲಕ್ಕೆ ಕೂಡ ನೇಲ್ ಪಾಲಿಶ್ ಹಾಕ್ತೀನಿ.